ಟ್ರೈ ಮಾಡ್ತಾ ಇದ್ದೀನಿ. ಐ ಆಮ್ ನಾಟ್ ಗೆಟಿಂಗ್ ಎನಿ ಆಟೋ. ಗ್ಯಾಸ್ ಇಲ್ಲ ಗಾಡಿಯಲ್ಲಿ ಹೆಂಗೆ ಓಡಿಸೋದು? ಪ್ರಾಬ್ಲಮ್ ಗ್ಯಾಸ್ ಸಿಗಲ್ಲ ಅಂದ್ರೆ ಆಟೋಮೆಟಿಕ್ ಗಾಡಿ ನಿಲ್ಲಿಸ್ಬೇಕು ಮೇಡಮ್. ಟೋಟಲ್ ಎಲ್ಲ ಕಡೆ ಬಂದು ಬಟ್ ಗ್ಯಾಸ್ ಬೇರೆ ಖಾಲಿ ಆಗಿದೆ, ಯಾವಾಗ ಖಾಲಿ ಇದೆ ಗೊತ್ತಾಗಿಲ್ಲ. ರೇಟ್ ಈ ಥರ ಆಗ್ತಾ ಇದ್ರೆ ನಮಗೆ ವರ್ಕೌಟ್ ಆಗ್ತಾ ಇಲ್ಲ. 75 ರೂಪಾಯಿ ಜಾಸ್ತಿ ಆಗಿದೆ, ಪ್ರಾಬ್ಲಮ್ ಜಾಸ್ತಿ ಆಗಿದೆ. ನಾವು ಊಟ ಇಲ್ಲದೆ ಸಾಯ್ಬೇಕಷ್ಟೇ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ. ಆದರೆ ಆ ಯುದ್ಧದ ಬಿಸಿ ಬೆಂಗಳೂರಿಗೆ ಸಿಕ್ಕಾಪಟ್ಟೆ ತಟ್ತಾ ಇದೆ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಹೋಟೆಲ್ ಉದ್ಯಮಿಗಳಿಗೆ ಪ್ರಾಬ್ಲಮ್ ಆಗಿದೆ, ಕಮರ್ಷಿಯಲ್ ಸಿಲಿಂಡರ್ಗಳ ವ್ಯತ್ಯಯ ಆಗಿರೋದ್ರಿಂದ. ಇನ್ನೊಂದ್ ಕಡೆ ಆಟೋ ಚಾಲಕರಿಗೂ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕಂದ್ರೆ ಆಟೋಗಳಿಗೆ ಗ್ಯಾಸ್ನ ಫಿಲ್ ಮಾಡಿಸ್ಕೋಬೇಕು ಅಂತ LPG ಪಂಪ್ಗಳಿಗೆ ಆಟೋ ಚಾಲಕರು ಬಂದ್ರೆ LPG ಪಂಪ್ಗಳು ಎಲ್ಲವೂ ಕೂಡ ಬೆಂಗಳೂರಿನಲ್ಲಿ ಬಂದಾಗಿದೆ. ಈ ರೀತಿಯಾದಂತಹ ಪ್ರಾಬ್ಲಮ್ ಮುಂದಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಉಲ್ಬಣ ಆಗಬಹುದು, ಜನರಿಗೆ ಇದು ಯಾವ ರೀತಿಯಾದಂತಹ ಸಮಸ್ಯೆನ ಕ್ರಿಯೇಟ್ ಮಾಡಬಹುದು, ಆಟೋ ಚಾಲಕರು ಇದ್ರ ಬಗ್ಗೆ ಏನು ಹೇಳ್ತಾರೆ, ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ. ಆಟೋಗೆ ಗ್ಯಾಸ್ ತುಂಬಿಸಿಕೊಳ್ಳಲು ಬೆಂಗಳೂರಿನಾದ್ಯಂತ ಅಲೆದರೂ ಬಹುತೇಕ ಬಂಕ್ಗಳಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಆಟೋ ಚಾಲಕರು ಅಳಲು ತೋಡಿಕೊಂಡಿದ್ದಾರೆ. ಕೆಲವು ಕಡೆ ಗ್ಯಾಸ್ ದೊರಕಿದ್ರೂ ಕೂಡ LPG ಗ್ಯಾಸ್ ದರ ಲೀಟರ್ಗೆ 69.74 ರೂಪಾಯಿ ಇದೆ. ಆದರೆ ಕೆಲ ಪಂಪ್ಗಳಲ್ಲಿ 99 ರೂಪಾಯಿ ನೀಡಿ ಅನಿಲ ತುಂಬಿಸಿಕೊಳ್ಳಬೇಕಾದ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ದಾರೆ. ಒಳ್ಳೆ ಹುಡ್ಕೊಂಡು ಬಂದೆ ಈಗ ಎಲ್ಲ ಇವ್ರ ಹತ್ರ ಕೇಳ್ಕೊಂಡು ನಿಡ್ತಾ ಇದ್ದೆ ಆಟೋ ಡ್ರೈವರ್ ಹತ್ರ. ಅವ್ರನ್ನ 100 ರೂಪಾಯಿಗೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಗೊತ್ತಿಲ್ಲ ನನಗೆ. ಬೇರೆ ಏನಕ್ಕೆ ಬೇರೆ ಕೆಲಸನೇ ಹೋಗ್ಬೇಕು, ಬೇರೆ ಏನು ಮಾಡಿ ಫುಲ್ ಕಂಪ್ಲೀಟ್ ಈ ಥರ ಮಾಡಿಬಿಟ್ರೆ ಇವೇನು ಮಾಡೋದು? ಆಡ್ಸುವಾಗ ಸೇಮ್ 100 ರೂಪಾಯಿಗೆ ಆಗಿದೆ, ಆಮೇಲೆ ತಿರ್ಗಿ 500 ರೂಪಾಯಿಗೆ ಆಗಿದೆ, ಖಾಲಿ ಆಗಿದೆ. ಈಗ 100 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ ನನಗೆ. 100 ರೂಪಾಯಿ ಇದ್ರೂ ಹಾಕ್ಲೇಬೇಕಲ್ಲ, ಏನು ಮಾಡೋದಾಗುತ್ತೆ? ಎಲ್ಲಿ ಸಿಗ್ತಲ್ಲ ಸೆಲ್ಲಿ ನಿಜ ಹೋಗ್ತಾ ಇದ್ದೀನಿ ಮೇಡಮ್. ಅದು ಹುಡ್ತಾ ಇದ್ದೀನಿ, ಅಲ್ಲಿಂದ ಹುಡ್ತಾ ಬರ್ತಾ ಇರ್ತೀನಿ. ಯಾವ ಪ್ಯಾಸೆಂಜರ್ ಹಾಕಿಲ್ಲ, ಏನು ಹಾಕಿಲ್ಲ, ಹಂಗೆ ಬರ್ತಾ ಇರ್ತೀನಿ. ಸಾರಪಳ್ಳಿಯಿಂದ ನಾನು 100 ರೂಪಾಯಿ ಹಾಕಿದ್ದಾರೆ ಗ್ಯಾಸು. ಫಸ್ಟೇ ಬಂದು 55 ರೂಪಾಯಿ ಇತ್ತು. ಇವಾಗ ರೇಟ್ ಈ ಥರ ಆಗ್ತಾ ಇದ್ರೆ ನಮಗೆ ವರ್ಕೌಟ್ ಆಗ್ತಾ ಇಲ್ಲ, ಬಾಡಿಗೆನೂ ವರ್ಕೌಟ್ ಆಗ್ತಾ ಇಲ್ಲ. ಆಚೆ ಕೇಳಿದ್ರೆ ಯಾರೂ ಕೊಡ್ತಾ ಇಲ್ಲ, ಏನು ರೆಸ್ಪಾನ್ಸ್ ಮಾಡತ್ತ. ಬಾಡಿಗೆನೂ ನಮಗೆ ತೊಂದರೆ ಆಗ್ತದೆ. ಅರ್ಧ ಬಂಕ್ ಎಲ್ಲ ಟೋಟಲ್ ಎಲ್ಲ ಬಂದ್ ಮಾಡಿದ್ದಾರೆ. ಗ್ಯಾಸು 4 ದಿವಸ ಅಂತೂ ಸಿಗ್ತಾ ಇಲ್ಲ, ಸರಿನಾ? ರೇಟು ಜಾಸ್ತಿ ಮಾಡಿದ್ದಾರೆ. ಇವಾಗ 75 ರುಪೀಸ್ ರೇಟು, ಆವಾಗ 54 ರೂಪಾಯಿ ಇತ್ತು ರೇಟು. ಇವಾಗ ಈ ಥರ ರೇಟ್ ಜಾಸ್ತಿ ಆಗಿದೆ. ಇವಾಗ ಗ್ಯಾಸು ಸಿಗ್ತಾ ಇಲ್ಲ. ಇವಾಗ ಗ್ಯಾಸು ಫುಲ್ ರೇಟಲ್ಲೇ ಇದೆ. ಇವಾಗ ಗಾಡಿ ಓಡ್ಸೋಕ್ಕಾಗಿಲ್ಲ. 2 ದಿನಗಳಲ್ಲಿ ಆಟೋ LPG ಪೂರೈಕೆ ಆಗಬಹುದು. ಸಂಪೂರ್ಣವಾಗಿ ಅನಿಲ ಕೊರತೆ ಉಂಟಾಗುವಂತಹ ಪರಿಸ್ಥಿತಿ ಎದುರಾಗುವುದಿಲ್ಲ ಅಂತ LPG ಗ್ಯಾಸ್ ಏಜೆನ್ಸಿ ಸಿಬ್ಬಂದಿ ಹೇಳಿದರು. ಶೀಘ್ರದಲ್ಲೇ ಪೂರೈಕೆ ಸಾಮಾನ್ಯ ಸ್ಥಿತಿಗೆ ಬರುತ್ತೆ ಎನ್ನುವ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದರು. ತುಂಬ ಬಂಕಲ್ಲಿ ಗ್ಯಾಸ್ ಪ್ರಾಬ್ಲಮ್ ಆಗ್ತಾ ಇದೆ. ಸ್ಟಾಕ್ ಬರದೇ ಇರೋದಕ್ಕೆ ಕಾರಣ ಇದು ಅಷ್ಟೇ. ಸೊಲ್ಯೂಷನ್ ಏನಿಲ್ಲ, ಒಂದು 3-4 ಡೇಸ್ ಮತ್ತೆ ಕಂಟಿನ್ಯೂ ಆಗ್ಬೋದು. ಹೌದು ಮೇಡಮ್, ಸಮಸ್ಯೆ ಆಗುತ್ತೆ. ಬಟ್ ಬಂದಾಗ ಸ್ವಲ್ಪ ಕಮ್ಮಿ ಹಾಕ್ಸ್ಕೊಂಡು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ಎಲ್ಲೆಲ್ಲಿ ಗ್ಯಾಸ್ ಡಂಪ್ ಆಗ್ತಾ ಇದೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಬಟ್ ನಮ್ಮದು ಬರ್ಬೋದು, ಇವತ್ತಿಲ್ಲ ನಾಳೆ ಬರ್ಬೋದು. ಒಟ್ನಲ್ಲಿ ಯುದ್ಧ ಬೇರೆ ದೇಶಗಳಲ್ಲಿ ನಡೀತಾ ಇದ್ರೂ ಅದರ ಪರಿಣಾಮವನ್ನು ಸಾಮಾನ್ಯ ಜನರೇ ಅನುಭವಿಸುವಂತಾಗಿದೆ. ಬೆಲೆ ಏರಿಕೆ ಹಾಗೂ ಪೂರೈಕೆ ವ್ಯತ್ಯಯದಿಂದ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ.